ಏಕ್ರೀವ್ ಅಂತ ಕರೆದ. ಸುವಿಕ್ಷಾಳ್ ಕಡೆ ನೋಡ್ತಿದ್ದ. ಮಾಸ್ಕ್ ಧರಿಸಿದ. ಅವನ ತಲೆ ತಿರುಗಿಸಿ ಕಣ್ಗಳು ಚಿಕ್ಕದಾಗಿ ಮಾಡಿ ನೋಡ್ತಾನೆ. ಸುವಿಕ್ಷಾ ಕಣ್ಗಳು ಒರೆಸ್ಕೊಂಡು ಎದ್ದು ನಿಂತು ಎದುರುಗಡೆ ಬಂದು ಉಂಗುರವಿರೋ ಕೈಯನ್ನು ಮುಖದ ಮುಂದಿಡ್ತಾಳೆ. ಆದರೂ ಆ ಮುಖದಲ್ಲಿ ಯಾವ ಭಾವವೂ ಇಲ್ಲದೆ ಹಾಗೆ ನೋಡ್ತಿದ್ರೆ ಕೈಯನ್ನು ಕೆಳಗಿಳಿಸಿ, ಈಗ ಹೇಳಿ ಏಕ್ರೀವ್, ನನ್ನ ತಂದೆಯನ್ನು ಕರೆಸಿ ಎಲ್ಲಿ ಕಳಿಸಿದಿರಿ ಅಂತ ಕೇಳ್ತಾಳೆ. ಅವನು ನಿರ್ಲಕ್ಷ್ಯವಾಗಿ ನೋಡ್ತಾ, ಅದು ನಿಮ್ಮ ತಂದೆ ಬಂದ ಮೇಲೆ ಕೇಳ್ಕೊ, ಆ ವಿಷಯ ಪಕ್ಕಕ್ಕಿಟ್ಟು ನಿಜಕ್ಕೂ ನಾನು ಏನು ಹೇಳಿದೆ, ನೀನೇನು ಮಾಡಿದೆ? ಪೂಜೆಯಲ್ಲಿ ನಗ್ತಾ ಕೂರ್ಬೇಕಂದ್ರೆ ಅಳ್ತಾ ಕೂತಿದ್ದೆ, ಒಡವೆಗಳು ಹಾಕೊಂಡು ಬಾ ಅಂದರೆ ಸರಳವಾಗಿ ಬಂದೆ, ಎಲ್ಲವೂ ನಿನಗಿಷ್ಟ ಬಂದಂತ ಮಾಡ್ತಿದ್ಯಾ? ನಿಜಕ್ಕೂ ನನ್ನ ಮಾತನ್ನು ನೀನು ಗಣನೆಗೆ ತಗೊಳ್ತಿಲ್ಲ ಯಾಕೆ? ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಸುಮ್ಮನೆ ಬಿಟ್ಟಿದ್ದಕ್ಕ ಅಂತ ಗಂಭೀರವಾಗಿ ಅಂತ ಇದ್ರೆ ಅವನ ಅರ್ಚಾಟಕ್ಕೆ ಚಿಗುರಲಿ ಅಂತ ನಡಕ್ತಾ, ನೀವಂದರೆ ನಂಗೆ ಭಯ ಸರ್, ಅದೇನೋ ಬೇಸರದಲ್ಲಿ ನೀವು ನನ್ನ ತಂದೆನ ಕರೆದಿದ್ದೀರಲ್ಲ ಅಂತ. ಅವನ ಕಣ್ಣುಗಳಲ್ಲಿ ಕಾಣಿಸ್ತಿರೋ ಕೋಪಕ್ಕೆ ಭಯದಿಂದ ಮಾತಾಡೋದಕ್ಕಾಗದೆ ತಲೆಯನ್ನು ತಗ್ಗಿಸ್ತಾಳೆ. ಓಹೋ, ನಾನೊಂದು ಮಾತಿಗೆ ನಿನಗೆ ಕೋಪ ಬಂದು ನಾನು ಮಾಡೋದಕ್ಕೆ ವಿರುದ್ಧವಾಗಿ ಮಾಡಿದೆ. ಸರಿ, ಓಕೆ, ಹಾಗಾದರೂ ಉಳಿದಿರೋ ಈ 14 ದಿನಗಳು ನಾನು ನಿನಗೇನು ಹೇಳೋದಿಲ್ಲ, ನಿನ್ನ ಮುಕ್ತವಾಗಿ ಬಿಡ್ತಿದ್ದೀನಿ. ಆದರೆ 15ನೇ ದಿನ ಬೆಳಗಿನ ಜಾವ 6 ಗಂಟೆಗೆ ನೀನು ಕಾಲೇಜಿನ ಹೊರಗಿರಬೇಕು, ಇಲ್ದಿದ್ರೆ ಮುಂದಿನ ನಿಮಿಷವೇ ನನ್ನ ಕಾರು ಅಗ್ರಹಾರದ ನಿಲ್ಲುತ್ತೆ ಅಂತ ಗಂಭೀರವಾಗಿ ಹೇಳಿದಾಗ ಪಾಪ ಸುವಿಕ್ಷಾಳ ಪರಿಸ್ಥಿತಿ ದಡಕ್ಕೆ ಬಂದು ಬಿದ್ದ ಮೀನಿನಂತಾಗುತ್ತೆ. ಏನ್ರಿ ಅಂತ ಅನ್ನೋದಕ್ಕೆ ಹೋದಾಗ, ಆಗಲಿ ಅನ್ನೋದು ಕೈ ಎತ್ತಿ, ಇನ್ನು ನಿನಗೆ ಮಾತಾಡೋ ಅವಕಾಶವಿಲ್ಲ, ಈಗಷ್ಟೇ ಅಲ್ಲ ನನ್ನ ಹತ್ರಕ್ಕೆ ಬಂದಾಗಲೂ ನೀನು ಹೀಗೇ ಇರ್ತೀಯ ಅಂತ ಬೆವರ್ತಿರೋ ಆಕೆಯ ಮುಖವನ್ನು ನೋಡ್ತಾ, ಈಗ ನೀನು ಹೋಗಬಹುದು ಅಂಥೇಳಿ ಅಲ್ಲಿಂದ ಒಟ್ಟು ಹೋಗ್ತಾನೆ. ಸುವಿಕ್ಷಾ ಮಂಚದ ಮೇಲೆ ಕುಸಿದು ಬಿದ್ದು ತಲೆಯನ್ನು ಹಿಡ್ಕೊಳ್ತಾಳೆ. ಸಮಯ ನೋಡಿದ್ರೆ ಟೈಮ್ ಆಗ್ತಿದೆ, ಹೀಗಾದರೂ ಅವನ ಜೊತೆ ಇನ್ನೊಮ್ಮೆ ಮಾತಾಡಬೇಕು ಅಂತ ಗಬಗಬಾ ಅಂತ ಹೊರಗೆ ಬಂದು ಎಲ್ಲಿದಾನೂ ಅಂತ ಅರ್ಥ ಆಗದೆ ಅದಕ್ಕೂ ಮುಂಚೆ ಮೇಲಿನ ಮಹಡಿಗೆ ಹೋಗೋದು ನೆನಪಿಗೆ ಬಂದು ವೇಗವಾಗಿ ಮೆಟ್ಟಿಲೇರಿ ಕೊಠಡಿ ಮುಂದೆ ನಿಂತು ಉಸಿರು ತೆಗೆದುಕೊಳ್ತಾ ಬಾಗಿಲನ್ನು ತಡ್ತಾಳೆ. ಅಯ್ಯಗ್ರೀವ್ಗೆ ಕಿರಿಕಿರಿ ಉಂಟಾಗಿ ಬಟ್ಟೆಗಳು ತೆಗೆದು ಟವಲ್ ಸುತ್ತಕೊಂಡು ಫ್ರೆಶ್ ಆಗೋದಕ್ಕೆ ಹೋಗುವಾಗ ಬಾಗಿಲಿನ ಶಬ್ದ ಕೇಳಿ ರಾಬಿನ್ ಏನೋ ಇರಬಹುದೇನೋ ಅಂದ್ಕೊಳ್ತಾ ಬಾಗಿಲ ಹತ್ತಿರಕ್ಕೆ ಬಂದು ಲಾಕ್ ತೆಗೆದು ಓಪನ್ ಮಾಡ್ತಾನೆ. ಸಾಧಾರಣವಾಗಿ ಬಾಗಿಲ ಕಡೆ ನೋಡ್ತಿದ್ದ ಸುವೀಕ್ಷಾ ಬಾಗಿಲನ್ನು ತೆರಿತಾ ಇದ್ದಂತೆ ಎದುರಿಗೆ ಬಟ್ಟೆ ಇಲ್ಲದೆ ನಿಂತಿರೋನ ದೃಢವಾದ ಎದೆ ಭಾಗ ದರ್ಶನ ನೀಡ್ತಿದ್ದಂತೆ ತಲೆ ಎತ್ತಿ ನೋಡಲಾಗದೆ ಟಕ್ಕನ ಕಣ್ಣು ಮುಚ್ಕೊಂಡು ಶಿವ ಅಂತ ಹಿಂದಕ್ಕೆ ತಿರುಗಿಬಿಡ್ತಾಳೆ. ನಮ್ಮ ಹೀರೋ ಮಾತ್ರ ಒಂದು ಕ್ಷಣ ದಿಗ್ಭ್ರಮೆಗೊಂಡು ಸುವೀಕ್ಷಾ ತಿರುಗೋದು ನೋಡಿ ಉಫ್ ಅಂತ ಉಸಿರು ಬಿಟ್ಟು ಕುತಂತ್ರದ ನಗೆಯೊಂದಿಗೆ ಪಾಪ ಆಕೆ ಕಿವಿ ಹತ್ರ ಕೈ ಇಟ್ಟು ಚಿಟಿಕೆ ಹೊಡಿತಾನೆ. ಸುವೀಕ್ಷಾ ಬೆಚ್ಚಿಬಿದ್ದು ಮುಂದೆ ಬರ್ತಿರೋ ಅವನ ಕೈಯನ್ನು ಕಣ್ಣು ಸಣ್ಣದಾಗಿ ಮಾಡಿ ನೋಡ್ತಾ, ಗುಟುಗ್ ನುಂಗ್ತಾ, ದೇವ್ರೆ ಇದೇನು ಬೆಟ್ಟಗಳ ಅನಗತ್ಯವಾಗಿ ಬಂದು ಇಲ್ಲಿ ಸತ್ತೆ ಅಂತ ಅಂದ್ಕೊಳ್ತಾ ಅವನ ಕೈ ಆಕೆ ಸೊಂಟ ಸುತ್ತ ಬಿಗಿಯಾಗ್ತದೆ. ಸುವೀಕ್ಷಾ ಕಣ್ಣು ತೀರಿಸಿ, ಅಯ್ಯೋ ಪರಮೇಶ್ವರ, ತಿಳಿದೆ ಬಂದು ಸಿಕ್ಕಾಕೊಂಡಲ್ಲಪ್ಪ, ಈಗ ಏನು ಮಾಡ್ತಾನೋ, ಚಿಚಿ ಅಂದ್ಕೊಳ್ತಾ ಕಣ್ಣುಗಳನ್ನ ಎರಡೂ ಕೈಗಳಿಂದ ಮುಚ್ಕೊಂಡು ಅಳೋ ಮುಖವನ್ನು ಮಾಡ್ಕೊಳ್ತಾಳೆ. ಅವನು ಮಾತ್ರ ಶಾಂತವಾಗಿ ಆಕೆ ಹೆಗಲ ಮೇಲೆ ತಲೆ ಇಟ್ಟು, ಏನಾಯಿತು ಮಿಸ್ಸಸ್, ಹಾಗೆ ಕಣ್ಣನ್ನು ಮುಚ್ಕೊಂಡು ಬಿಟ್ಟಿದೆಯಾ? ನಾನಿನ್ನೂ ಮಾಸ್ಕ್ ಹಾಕ್ಕೊಂಡಿಲ್ಲ ಗೊತ್ತಾ, ಮತ್ತು ನನ್ನ ಮುಖ ನೋಡಲ್ವಾ ಅಂತ ಮಾದಕವಾಗಿ ಕೇಳ್ತಿದ್ರೆ, ಏನು ನೋಡಬೇಕು ಸನ್ಯಾಸಿ ಮುಖ ನೋಡುವಂತಿದೆಯಾ? ನಡುಮನೆಯಲ್ಲಿ ಈ ಅರ್ಧನಗ್ನ ಸರಸಗಳೇನು, ಯಾರಾದರೂ ನೋಡಿದ್ರೆ ಸಾಯಬೇಕು ಅಂತ ಅಂದ್ಕೊಳ್ತಿರ್ತಾಳೆ. ಆಕೆ ಬೆನ್ನಿಗೆ ತಾಕ್ತಿರೋ ಅವನ ಬರೀ ಮೈಯನ್ನು ತಡೆಯೋದೊಂದೇ ಬಾಕಿ ಇತ್ತು. ಸಾಮಾನ್ಯವಾಗಿ ಗಂಡ ಅಪ್ಕೊಂಡ್ರೆ ನಾಚಿಕೆ ಪಡಬೇಕು, ನನಗೇನಂದರೆ ಟ್ರಾನ್ಸ್ಫಾರ್ಮರ್ ಅಪ್ಕೊಂಡಂತಿದೆ. ಆಕೆ ಮುಖಕ್ಕೆ ಅಡ್ಡಲಾಗಿರೋ ಕೈಗಳನ್ನ ನೋಡ್ತಾ, ಮಾತಾಡದೆ ಏನು ಯೋಚಿಸ್ತಿದ್ಯಾ ಮಿಸ್ಸಸ್? ಏನು ಮಾಡ್ತೀನೋ ಅಂತ ಭಯ ಪಡ್ತಿದ್ಯಾ? ಹೆದರೋ ಅಗತ್ಯ ಇಲ್ಲ, ನಾನು ಈಗಾಗಲೇ ನಮ್ಮ ಶೋಭಾನಕ್ಕೆ ಸಮಯವನ್ನು ನಿಗದಿ ಮಾಡಿದ್ದೀನಿ. ಅಲ್ಲಿವರೆಗೆ ನಾನು ನಿನಗೆ ತೊಂದರೆ ಕೊಡೋದಿಲ್ಲ. ಆದರೂ ನನಗೆ ಹೀಗೆ ಗಡಿಬಿಡಿಯಾಗಿ ಮಾಡಿ ಮತ್ತೆ ನಿನ್ನ ಕಳಿಸಿದ ನಂತರ ಮತ್ತೆ ಯಾವಾಗ ಭೇಟಿ ಆಗ್ತೀವೋ ಅಂತ ಕಾಯೋದು ನನಗಿಷ್ಟ ಇಲ್ಲ ಅಂತ ತುಂಬಾ ಹಗುರವಾಗಿ ಹೇಳ್ತಿದ್ರೆ ಸುವೀಕ್ಷಾಗ್ ನಾಚಿಕೆಯಿಂದ ತಲೆಯಲ್ಲಿ ಇಟ್ಕೊಳ್ಬೇಕು ಅಂತಾನೆ ಅರ್ಥ ಆಗದೆ, ಅಮ್ಮೋ ಇವನೇನು ಇಷ್ಟೊಂದು
ಈ ರೀತಿ ಹಸಿಯಾಗಿ ಮಾತಾಡ್ತಿದ್ದಾನೆ, ನಿಜಕ್ಕೂ ಒಬ್ಬ ಹೆಣ್ಣು ಮಗಳ ಹತ್ರ ಇಷ್ಟೊಂದು ಅಸಭ್ಯವಾಗಿ ಹೇಗೆ ಮಾತಾಡ್ತಿದ್ದಾನೆ, ಇನ್ನು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ಈ ಪುರಾಣವನ್ನು ನಾನು ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಅರ್ಜೆಂಟಾಗಿ ತಲೆ ಸ್ನಾನ ಮಾಡ್ಬೇಕು ಅಂದ್ಕೊಳ್ತಾ ಕಷ್ಟಪಟ್ಟು ಬಾಯಿ ತೆರೆದು ಮೊದಲು ನೀವು ಹೋಗಿ ಬಟ್ಟೆ ಹಾಕ್ಕೊಳ್ಳಿ, ನಾನು ಕೆಳಗಿನ ಕೊಠಡಿಯಲ್ಲಿ ಕಾಯ್ತಿರ್ತೀನಿ ಅಂತ ತಡಬಡಾಯಿಸ್ತಾ ಹೇಳ್ತಾಳೆ. ಓಹೋ, ಹಾಗಾದರೆ ನನ್ನ ಮುಖ ನೋಡಲ್ವಾ, ಸರಿ ಅನ್ನುತ್ತಾ ಹೆಗಲ ಮೇಲೆ ಸಣ್ಣದಾಗಿ ಕಚ್ಚಿ ಸುಭಿಕ್ಷಳನ್ನು ಬಿಟ್ಟು ಒಳಗಡೆ ಹೋಗಿ ಬಾಗಿಲನ್ನು ಹಾಕ್ಕೊಳ್ತಾನೆ. ಸುಭಿಕ್ಷಾ ಅಮ್ಮಯ್ಯ ಅಂದ್ಕೊಳ್ತಾ ಹೆಚ್ಚಾಗಿದೆ ಎದೆ ಬಡಿತದ ವೇಗವನ್ನು ಇನ್ನೂ ಸ್ವಲ್ಪ ಹೆಚ್ಚಿಸ್ಕೊಳ್ತಾ ವೇಗವಾಗಿ ಮೆಟ್ಟಿಲನ್ನು ಇಳಿದು ತನ್ನ ಕೊಠಡಿಯೊಳಗೆ ಹೋಗಿ ಬಾಗಿಲನ್ನು ಹಾಕಿ ಬ್ಯಾಗ್ನಲ್ಲಿದ್ದ ಬಾಟಲಿಯನ್ನು ಎತ್ಕೊಂಡು ಶೌಚಾಲಯದೊಳಗೆ ತೂರ್ತಾಳೆ. ಸೀರೆ ಬಿಚ್ಚಿ ಪಕ್ಕಕ್ಕೆ ಹಾಕಿ ರವಿಕೆ ಲಂಗದ ಮೇಲೆ ಶವರ್ ಕೆಳಗೆ ಬಂದು ನಿಂತ್ಕೊಳ್ತಾಳೆ. ಆಕೆ ಬುದ್ಧಿವಂತಿಕೆಗೆ ಅಂತರಾತ್ಮ ತಲೆ ಚಚ್ಕೊಳ್ತಾ, ಏಯ್ ಹುಚ್ಚಿ ಸುಭಿಕ್ಷಾ, ನಿನ್ನ ಮೆದುಳಿನಲ್ಲಿ ಸ್ವಲ್ಪ ಆದರೂ ಬುದ್ಧಿ ಅನ್ನೋದು ಇದೆಯಾ ಅಂತ ಕೇಳ್ತಿದ್ರೆ ಸುಭಿಕ್ಷಾ ಕನ್ನಡಿ ನೋಡ್ತಾ, ನೀನು ನನ್ನೊಳಗೆ ತಾನೇ ಇರೋದು, ನಿನಗೆ ಗೊತ್ತಿಲ್ವಾ ಅಂತಾಳೆ. ಏನೋ ನಿನ್ನಲ್ಲಿರೋ ನನ್ನ ಬುದ್ಧಿ ನಿನಗಿಲ್ವೇನೋ ಅಂತ ಅನುಮಾನ ಬಂತು, ಮೂಗು ಮರಿತಾ ಕೊನೆಗೆ ನಿನಗೂ ಹಗುರಾದೆ ಅಲ್ವಾ, ಅಷ್ಟೇ ಬಿಡು ಅಂತ ಅಂತಿದ್ರೆ, ಹುಷ್ ಹಗುರ ಅಲ್ಲ ಸುಭಿಕ್ಷಾ, ಸರಿ ನಿಂಗೆ ಅರ್ಥ ಆಗುವಂತ ಹೇಳ್ತೀನಿ, ಇರಲಿ, ಈಗ ನೀನು ಯಾಕೆ ಸ್ನಾನ ಮಾಡ್ತಿದ್ಯಾ ಹೇಳಿ. ಈಗ ಅವನು ಬಟ್ಟೆ ಇಲ್ಲದೆ ಅಪ್ಕೊಂಡ್ಬಿಟ್ಟಿದ್ದ ಅದಕ್ಕೆ ಅಂತ ಹಲ್ಲು ಕಡಿತಾಳೆ. ಹಾಗಾದರೆ ನಾಳೆ ದಿನ ಅದೇ ಬಟ್ಟೆಗಳು ನಿನ್ನ ಮೈ ಮೇಲೆ ಇಲ್ಲದೆ ನಿನ್ನ ಅಣುವನ್ನು ತಾಕುತ್ತೆ, ಆಗ ನೀನು ತಡೆಯೋದು ಕೂಡ ಅವಕಾಶ ಇಲ್ಲದಂತೆ ನಿನ್ನ ಕೈಯಾರ ನಿನ್ನ ಮೇಲಿನ ಸರ್ವ ಹಕ್ಕುಗಳನ್ನು ಅವನಿಗೆ ಕೊಟ್ಟಂತೆ ಸಹಿ ಮಾಡಿದೀಯಾ, ಮತ್ತೆ ಆಗೇನು ಮಾಡ್ತೀಯಾ, ಹೀಗೆ ಬಂದು ನೀರಿನಲ್ಲಿ ಮುಳುಗ್ತೀಯಾ ಅಂತ ಅಂತರಾತ್ಮ ಭವಿಷ್ಯದ ಬಗ್ಗೆ ಹೇಳಿ ಕಣ್ತರಿಸುತ್ತೆ. ಅವನ ಆಣೆ ಆಕೆ ಹಾಸಿಗೆ ಮೇಲಿದೆ. ಆ ಯೋಚನೆಯನ್ನು ಸಹಿಸಲಾಗದೆ ಗಬಗಬಾ ಬಟ್ಟೆಗಳನ್ನ ತೆಗೆದು ಟವಲ್ ಕಟ್ಕೊಂಡು ಕೊಠಡಿಯಲ್ಲಿ ಬಂದು ತಾನು ಬಿಚ್ಚಿದ ಉಡುಪನ್ನು ತರಿಸಿ ಹಾಸಿಗೆ ಮೇಲೆ ಕೂತು ಮೊಣಕಾಲಿನ ಮೇಲೆ ತಲೆಯನ್ನು ಇಟ್ಕೊಂಡ್ಬಿಡ್ತಾಳೆ. ನೆನೆದ ತಲೆಯಿಂದ ನೀರು ತೊಟ್ಟಿಕ್ತಿದ್ರೆ ಬೇಸರದಿಂದ ಜಡೆ ಬಿಚ್ಚಿ ಟವಲ್ನಿಂದ ಒರೆಸ್ಕೊಳ್ತಾ ಬಾಗಿಲಿನ ಶಬ್ದಕ್ಕೆ ಸಣ್ಣದಾಗಿ ನಡುಕ್ತಾ, ಏನೇನು ಅವತಾರದಲ್ಲಿ ಬಂದಿದ್ದಾನೋ ಅಂತ ನೀರು ಕುಡಿತಾ ಎದ್ದು ಹೋಗಿ ಬಾಗಿಲನ್ನು ತೆರೀತಾಳೆ. ಪರ್ಪಲ್ ಬಣ್ಣದ ಶರ್ಟ್, ಕ್ರೀಮ್ ಬಣ್ಣದ ಜೀನ್ಸ್ನಲ್ಲಿ ಇನ್ಶರ್ಟ್ ಮಾಡಿ ಮಾಸ್ಕನ್ನು ಧರಿಸ್ಕೊಂಡಿರೋದನ್ನ ನೋಡಿ ನಿಟ್ಟುಸಿರು ಬಿಡ್ತಾ ಸೈಲೆಂಟಾಗಿ ಹಿಂದೆ ತಿರುಗಿ ಹಾಸಿಗೆ ಹತ್ತಿರಕ್ಕೆ ಹೋಗ್ತಾಳೆ. ಏನು ಸ್ಕ್ಯಾನ್ ಮಾಡೋದು ಮುಗೀತಾ ಅಂತ ಹಾಸಿಗೆ ಮೇಲೆ ಕೂತು ಕೇಳ್ತಿದ್ರೆ ತಲೆಯನ್ನು ಅತ್ತಿತ್ತ ಆಡಿಸ್ತಾ, ನಾನೇನು ನೋಡಲಿಲ್ಲ ಅಂತಾಳೆ. ಸರಿ ಬಿಡು, ಏನೋ ಮಾತಾಡಬೇಕು ಅಂದಲ್ಲ, ಬೇಗ ಹೇಳು, ನಂಗೆ ಸಮಯ ಇಲ್ಲ ಅಂತ ಹೇಳ್ತಾನೆ. ಕೈಯಲ್ಲಿದ್ದ ವಾಚನ್ನ ನೋಡ್ತಾ ಹೇಳ್ತಿರ್ತಾನೆ. ಅಷ್ಟೇ, ಅದು ಅಂತ ಏನು ಹೇಳಬೇಕು ತಿಳಿದೆ ಅಗ್ರಿ ಮಾಡಿದ ಕೆಲಸಕ್ಕೆ ಸ್ವಲ್ಪ ಮರೆತು ಹೋಗಿ ಒಂಥರ ನೋಟ ನೋಡ್ತಾಳೆ. ಆಕೆ ಹಾಗೆ ಮಾಡ್ತಿದ್ರೆ, ಓಕೆ ಫೈನ್, ನಾನು ಹೋಗ್ತಿದ್ದೀನಿ, ಮತ್ತೆ ಹೇಳಿದ ನೆನಪಿದೆ ಅಲ್ವಾ, ಜಸ್ಟ್ 14 ದಿನಗಳ ಅಷ್ಟೇ, ಅಲ್ಲಿಯವರೆಗೆ ನಿನ್ನನ್ನು ನಾನು ಭೇಟಿ ಆಗೋದಿಲ್ಲ. ಈ ಮಧ್ಯೆ ನಿನ್ನವ್ರನ್ನ ಹೇಗೆ ಒಪ್ಪಿಸ್ತೀಯೋ ನಿನ್ನಿಷ್ಟ, ಆದರೆ ನನ್ನ ಹತ್ರಕ್ಕೆ ಬಂದ ಮೇಲೆ ಮನೆಯವ್ರಿಗಾಗಿ ಅಳುತ್ತಾ ಬೇಸರ ಪಡ್ತಾ ನನ್ನ ಕಿರಿಕಿರಿ ಉಂಟು ಮಾಡಿದ್ರೆ ಆಣೆ ಮಾಡ್ತಿದ್ದೀನಿ, ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಗಟ್ಟಿಯಾಗಿ ಎಚ್ಚರಿಕೆಯನ್ನು ನೀಡಿ ಗೊಂಬೆಯಂತೆ ನಿಂತಿದ್ದಂತಹ ಸುಭಿಕ್ಷಾಳ ಹಣೆ ಮೇಲೆ ಮುತ್ತಿಟ್ಟು ಹೊಟ್ಟು ಹೋಗ್ತಾನೆ. ಅವನು ಹೋದ ಹಾದಿಯನ್ನೇ ಸ್ವಲ್ಪ ಹೊತ್ತು ಹಾಗೆಯೇ ನೋಡ್ತಾ ಸತತವಾಗಿ ಬರ್ತಿರೋ ಸೀನಿಗಳ ಜೊತೆಗೆ ವಿಪರೀತ ತಲೆನೋವು ಬರ್ತಾ ಇದ್ದರೆ ಬ್ಯಾಗ್ ತೆಗೆದುಕೊಂಡು ಹೊರಗೆ ಬರ್ತಿದ್ದಂತೆ ರಾಬಿನ್ ಸಿದ್ಧವಾಗಿರೋದು ನೋಡಿ ಮೌನವಾಗಿ ಕಾರತ್ತು ಕೂತು ಕಾಲೇಜ್ ಹತ್ರವೇ ನಿಲ್ಲಿಸಿ, ಇಲ್ದಿದ್ರೆ ನಾನು ಸುಮ್ಮನಿರೋದಿಲ್ಲ ಅಂತ ಹೇಳಿ ಕಣ್ಣು ಮುಚ್ಕೊಳ್ತಾಳೆ. ರಾಬಿನ್ ತಲೆ ತೂಗ್ತಿದ್ದಂತೆ ಡ್ರೈವರ್ ಸರಿ ಅಂತ ಕಾಲೇಜಿನ ಕಡೆ ಗಾಡಿಯನ್ನು ಓಡಿಸ್ತಾನೆ. 1/4 ಗಂಟೆ ಕಾರ್ ಕಾಲೇಜಿನ ಹೊರಗೆ ನಿಂತಾಗ ಮೇಡಮ್ ಅಂದ ರಾಬಿನ್. ಕರೆಯೋದಕ್ಕೆ ಸುಭಿಕ್ಷಾ ಕದಲೋದಿಲ್ಲ. ಒಂದು ವೇಳೆ ನಿದ್ರೆ ಆವರಿಸಿದೇನೋ ಅಂತ ಮೇಡಮ್ ಅಂತ ಇನ್ನಷ್ಟು ದೊಡ್ಡ ಧ್ವನಿಯಲ್ಲಿ ಕರೆದರೂ ಲೆಕ್ಕಿಸ್ತಾ ಇದ್ದಾಗ ಸ್ವಲ್ಪ ತಡಬಡಾಯಿಸ್ತಾ ಕೈ ಮೇಲೆ ಸಣ್ಣದಾಗಿ ತಡ್ತಾನೆ. ಆಕೆ ತಲೆ ಸೀಟ್ನಲ್ಲಿ ಜಾರು ಬೀಳ್ತಿದ್ದಂತೆ, ಓ ಶಿಟ್, ಮೇಡಮ್ ಅವರು ಅರೆ ಪ್ರಜ್ಞೆ ಸ್ಥಿತಿಗೆ ಹೋಗಿದ್ದಾರೆ, ಅನ್ಕಾನ್ಷಿಯಸ್ ಆಗಿದ್ದಾರೆ, ಆನಂದ್ ನೀನು ಕಾರಣ ಗೆಸ್ಟ್ ಹೌಸ್ಗೆ ಹೋಗೋದಕ್ಕೆ ಬಿಡು ಅಂತ ಡ್ರೈವರ್ಗೆ ಹೇಳಿ ಹಿಂದೆ ತಿರುಗಿ ಸುಭಿಕ್ಷಾಳನ್ನು ನೋಡುತ್ತಲೇ ಅಯಗ್ರೀವ್ ಅವ್ರಿಗೆ ಫೋನ್ ಮಾಡ್ತಾರೆ.
ಲೀಲಾ ಜೊತೆ ಊಟಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಂಥ ಅಯಗ್ರೀವ್ ರಾಬಿನ್ನಿಂದ ಫೋನ್ ಬರೋದನ್ನು ನೋಡಿ ಒಂದು ವೇಳೆ ಸುಭಿಕ್ಷಾ ಹೋದ್ಲು ಅಂತ ಹೇಳಿದ್ರು ಫೋನ್ ಮಾಡ್ತಿದ್ದಾನೇನೋ ಅಂದ್ಕೊಳ್ತಾ ಕರೆಯನ್ನು ಸ್ವೀಕರಿಸಿ, ಹೇಳು ರಾಬಿನ್ ಅಂತ ಅಂತಾನೆ. ಸರ್, ಮೇಡಮ್ ಅವರು ಅನ್ಕಾನ್ಷಿಯಸ್ ಸ್ಥಿತಿಯಲ್ಲಿದ್ದಾರೆ, ಮೇಡಮ್ ಅವ್ರನ್ನ ವಾಪಸ್ ಕರ್ಕೊಂಡು ಬರ್ತಿದ್ದೀನಿ ಅಂತಿದ್ರೆ ಅಯಗ್ರಿ ಒಂದು ನಿಮಿಷ ಯೋಚಿಸಿ, ನೋ ರಾಬಿನ್, ಆಕೆನ ಅವರ ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿ ಫೋನ್ ಇಡೋದಕ್ಕೆ ಹೋಗ್ತಾನೆ. ಆದರೆ ಸರ್ ಅಂತ ರಾಬಿನ್ ಹೇಳಿದಂಥ ಮಾತಿಗೆ ನಾನು ಹೇಳಿದ್ದನ್ನು ಮಾಡು ಅಂತ ಸೀರಿಯಸ್ ಆಗಿ ಹೇಳಿ ಫೋನನ್ನು ಕಟ್ ಮಾಡಿಬಿಡ್ತಾನೆ. ತನ್ನ ಯಜಮಾನನ ಮಾತನ್ನು ಎಂದಿಗೂ ಚಾಚು ತಪ್ಪದೆ ಪಾಲಿಸೋದು ತಿಳಿದಿರುವಂತಹ ರಾಬಿನ್ ಈಗಲೂ ಡ್ರೈವರ್ಗೆ ಅಗ್ರಹಾರದ ಕಡೆಗೆ ತಿರುಗಿಸೋದಕ್ಕೆ ಹೇಳಿ ಅಲ್ಲಿದ್ದ ತನ್ನ ಮನುಷ್ಯರಿಗೆ ಫೋನ್ ಮಾಡಿ ಅಲ್ಲಿನ ಪರಿಸ್ಥಿತಿ ಏನಂತ ತಿಳ್ಕೊಳ್ತಾನೆ. ಅರ್ಧ ಗಂಟೆ ನಂತರ ಅಗ್ರಹಾರದೊಳಗೆ ದೊಡ್ಡ ದೋಣಿ ಅಂತಿರೋ ಕಾರು ಬರೋದು ನೋಡಿ ಹೊರಗಿದ್ದ ಅಕ್ಕಪಕ್ಕದ ಹೆಂಗಸರು ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಆ ಕಾರ್ ಬಂದು ಶರ್ಮಾ ಅವರ ಮನೆ ಮುಂದೆ ನಿಲ್ಲೋದು ನೋಡಿ ಗಬಗಬನೆ ಅಲ್ಲಿಗೆ ಬಂದು ಮುಗಿ ಬೀಳ್ತಾರೆ. ಅಲ್ಲೇ ಕೂತಿದ್ದಂಥ ಕಾತ್ಯಾಯಿನಿ ಅವರು ಕಾರನ್ನು ನೋಡಿ ಯಾರಪ್ಪ ಅಂದ್ಕೊಳ್ತಾ ಬಂದು ಜನರನ್ನು ನೋಡ್ತಾ ಕಾರಿನ ಹತ್ರಕ್ಕೆ ಹೋಗ್ತಾರೆ. ಅವ್ರನ್ನ ನೋಡಿ ರಾಬಿನ್ ಕಾರ್ನಿಂದ ಹಿಡಿದು ಹಿಂಭಾಗದ ಬಾಗಿಲು ತೆರಿತಾನೆ. ಸೀಟ್ನಲ್ಲಿ ಬಿದ್ದಿದ್ದ ಸುಭಿಕ್ಷಾಳ ನೋಡಿ ಕಂಗಾಲಿನಿಂದ ಮಾ ಸುಭಿಕ್ಷಾ ಅಂತ ಹತ್ರಕ್ಕೋಗಿ ಕೆನ್ನೆ ಮೇಲೆ ಕೈ ಇಡ್ತಿದ್ದಂತೆ ತಲೆ ತುಂಬ ಕಾಯ್ದಿರುತ್ತೆ. ಆಕೆ ಭಯ ಪಟ್ಕೊಂಡೋಗಿ ರಾಬಿನ್ನ ನೋಡಿ ನಮ್ಮ ಮಗಳಿಗೆ ಏನಾಯ್ತಪ್ಪ ಅಂತ ಕೇಳ್ತಿದ್ರೆ ರಾಬಿನ್ ಸುತ್ತಲೂ ಇದ್ದ ಜನರನ್ನ ನೋಡಿ ಅದು ಆಕೆ ಕಾಲೇಜ್ನಲ್ಲಿ ಜ್ವರದಿಂದ ಬಿದ್ದು ಹೋದ್ಲು ಅಮ್ಮ, ಅದಕ್ಕೆ ಪ್ರಿನ್ಸಿಪಲ್ ಸರ್ ಅವರ ಕಾರ್ ನೀಡಿ ಮನೆಗೆ ಬಿಟ್ಟು ಬರೋದಕ್ಕೆ ಹೇಳಿದರು ಅಂತ ಹೇಳಿ ಪರಿಸ್ಥಿತಿಯನ್ನು ಹೇಗೋ ನಿಭಾಯಿಸ್ತಾನೆ. ಸುತ್ತಮುತ್ತಲಿನ ಹೆಂಗಸರು ಅಯ್ಯೋ ಹೌದೇನಪ್ಪ, ಇನ್ನೇನು ನೋಡ್ತಿದ್ಯಾ ಕಾತ್ಯಾಯಿನಿ, ಬೇಗನೆ ಹುಡುಗಿನ ಮನೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ರೆ ಸರಿ ಅನ್ನುವಂತೆ ತಲೆದೂಗಿ ಸ್ವಲ್ಪ ಸಹಾಯ ಮಾಡಿ ಅಕ್ಕಯ್ಯ ಅಂತ ಪಕ್ಕದ ಮನೆಯವರ ಸಹಾಯದಿಂದ ಸುಭಿಕ್ಷಾಳನ್ನು ಜಾಗರೂಕತೆಯಿಂದ ಎಬ್ಬಿಸಿ ಮನೆಗೆ ಕರ್ಕೊಂಡು ಹೋಗುವಾಗ ಸುಭಿಕ್ಷಾ ಕುರಳಲ್ಲಿದ್ದ ಚೈನ್ ಹೊರಗೆ ಬರುತ್ತೆ. ಕಾರಿನ ಸೀಟ್ನಲ್ಲಿ ಬಿದ್ದಿದ್ದ ಸೂತ್ರಗಳು ಕುತ್ತಿಗೆ ಹಿಂದೆ ಹೋಗಿ ಚೈನ್ ಮುಂದೆ ಬಂದಿರುತ್ತೆ. ಕಾತ್ಯಾಯಿನಿಯವರಿಗೆ ಅದು ಯಾವ ಚೈನ್ ಅಂತ ಅರ್ಥವಾಗಿ ಆತಂಕದಿಂದ ಬೆವತು ಹೋಗ್ತಾರೆ ಪಾಪ. ಕಂಗಾರನ ಮುಚ್ಚಿಡ್ತಾ ಅಕ್ಕಯ್ಯ ಇಲ್ಲಿ ಮಲಗಿಸೋಣ ಬಾ ಅಂತ ಹಾಲಿನ ಮೂಲೆಯಲ್ಲಿದ್ದ ದಿವಾನ ಮೇಲೆ ಮಲಗಿಸ್ತಾರೆ. ಇನ್ನೊಬ್ಬರು ಆಕೆ ಬ್ಯಾಗ್ ತೆಗೆದುಕೊಂಡು ಒಳಗೆ ಬರ್ತಿದ್ರೆ ಅವರ ಹಿಂದೆ ಉಳಿದ ಹೆಂಗಸರು ಬರ್ತಾರೆ. ಶರ್ಮಾ ಅವ್ರ ಕುಟುಂಬದ ಬಗ್ಗೆ ತಿಳಿದಿರೋದ್ರಿಂದ ಯಾರು ತಪ್ಪಾಗಿ ಭಾವಿಸದೆ ಸುಭಿಕ್ಷಾಳನ್ನು ಹಾಗೆ ನೋಡಿ ಕರುಣೆಯನ್ನು ಪಡ್ತಿರ್ತಾರೆ. ಎಲ್ಲರೂ ಒಳಗಡೆ ಹೋಗ್ತಿದ್ದಂತೆ ಆನಂದ್ ಕಾರನ್ನು ಅಯಗ್ರೀವ್ ಆಫೀಸ್ ಕಡೆ ಹೊರಡಿಸ್ತಾನೆ. ಕಾತ್ಯಾಯಿನಿ ಅವರು ಗಬಗಬನೆ ಪಾತ್ರೆ ತುಂಬ ನೀರನ್ನು ತಂದು ಬಟ್ಟೆಯನ್ನು ನೆನೆಸಿ ಹಣೆ ಮೇಲೆ ಹಾಕಿ ಇನ್ನೊಂದು ಬಟ್ಟೆಯಿಂದ ಕೈಗಳು ಒರೆಸ್ತಿದ್ರೆ ಒಬ್ಬರು ಮುಂಭಾಗಕ್ಕೆ ಬಂದು ಮೊದಲು ಆ ಚಪ್ಪಲಿಯನ್ನು ತೆಗೆದು ಕಾಲು ಒರೆಸು ಕಾತ್ಯಾಯಿನಿ ಅಂತ ಹೇಳ್ತಾರೆ. ಆ ಮಾತಿಗೆ ತಡಬಡಾಯಿಸ್ತಾ ಒರೆಸ್ತೀನಿ ಅಕ್ಕಯ್ಯ, ನಿಮಗೂ ಕೆಲಸಗಳಾಗೋ ಸಮಯ ಆಗಿದೆ ಅಲ್ವಾ, ಮತ್ತು ಸಂಜೆ ದೀಪ ಹಚ್ಚಬೇಕು ಅಂತ ನೆನಪಿಸ್ತಾರೆ. ಓ ಹೌದು ನಿಜ ಕಾತ್ಯಾಯಿನಿ, ಸರಿ ಮಗಳು ಜಾಗ್ರತೆಯಾಗಿ ನೋಡ್ಕೋ, ಆದರೂ ಜಡೆ ಹಾಕೊಳ್ಳದೆ ಹಾಗೆ ಕೆದರ್ಕೊಂಡು ಹೋಗಿದ್ಯಾಕೆ ಅಂತ ಒಬ್ಬ ಮುದುಕಿ ಮಾತನ್ನು ತೆಗಿತಾ ಇದ್ದರೆ ಆಕೆ ಸುಭಿಕ್ಷಾಳ ಕೆನ್ನೆ ಮೇಲಿದ್ದ ಕೈ ಗುರುತನ್ನು ನೋಡಿ ಕಂಗಾಲಿನಿಂದ ಬಟ್ಟೆಯನ್ನು ಕೆನ್ನೆ ಮೇಲೆ ಹಾಕಿ ಅದು ಈ ದಿನ ಕಾಲೇಜ್ನಲ್ಲಿ ಕೆಲಸಗಳ ಬಗ್ಗೆ ಏನೋ ಆಯ್ಕೆ ನಡೀತಿದೆ ಅಂತ ಬೆಳಿಗ್ಗೆನೇ ಗಡಿಬಿಡಿಯಾಗಿ ಹೋಗುವಾಗ ತಲೆ ಒಣಗಿರಲಿಲ್ವಂತೆ. ನಾನೇ ಕ್ಲಿಬ್ಬಾಗಿ ಕಳಿಸ್ಬಿಟ್ಟೆ ಅಂತ ಸುಳ್ಳು ಹೇಳೋದು ತುಂಬ ಕಷ್ಟಪಟ್ಟು ಎಲ್ಲರನ್ನೂ ಕಳಿಸಿ ಬಾಗಿಲನ್ನು ಹಾಕ್ಕೊಳ್ತಾರೆ. ಅಮ್ಮಯ್ಯ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ಉಸಿರು ತೆಗೆದುಕೊಳ್ತಾ ಚಲನವಿಲ್ಲದೆ ಬಿದ್ದಿರೋ ಮಗಳನ್ನು ನೋಡಿ ಮನಸ್ಸು ನೋವಿನಿಂದ ನರಳುತ್ತೆ. ಹತ್ರಕ್ಕೆ ಬಂದು ಕೆಂಪಕ್ಕಂದಿದ್ದ ಕೆನ್ನೆ ನೋಡಿ ಕಣ್ಣೀರಿನಿಂದ ಮತ್ತ್ಯಾಕೆ ಹೊಡೆದ್ನಪ್ಪ ಅಂತ ಬೇಸರದಿಂದ ಅಂದ್ಕೊಳ್ತಾ ಕೆನ್ನೆಗೆ ಬೆಣ್ಣೆ ಹಚ್ಚಿ ಚಪ್ಪಲಿ ತೆಗೆದು ಪಾದ ಒರೆಸಿ ಎಣ್ಣೆ ಹಚ್ಚಿ ಅಡುಗೆ ಮನೆಗೆ ಹೋಗ್ತಾರೆ ಅವರು. ನಿಜಕ್ಕೂ ಈ 4 ದಿನಗಳಿಂದ ನನಗೆ ಸರಿಯಾಗಿ ತಿಂಡಿ ನಿದ್ರೆ ಇಲ್ಲದೆ ಸುಭಿಕ್ಷಾ ಹೀಗೆ ನೀರಸದಿಂದ ಬಿದ್ದು ಹೋದ್ಲು
ಅಂತ ಬೇಸರ ಪಡ್ತಾ ಬಿಸಿ ಹಾಲು ಜ್ವರದ ಮಾತ್ರೆ ತಂದು ಸುವಿಕ್ಷಾಳನ್ನು ಹೆಪ್ಪಿಸಿ ಹೆಗಲಿಗೆ ಒರೆಸ್ಕೊಂಡು ಮಾತ್ರೆಯನ್ನು ಹಾಕಿ ನೀರು ಕುಡಿಸಿ ಹಾಗೆ ಮಲಗಿಸ್ತಾರೆ. ಒಂದು 5 ನಿಮಿಷಕ್ಕೆ ಮತ್ತೆ ಕೂರಿಸಿ ಹಾಲನ್ನು ಸ್ವಲ್ಪ ಸ್ವಲ್ಪವೇ ಕುಡಿಸ್ತಾ ಸುವಿಕ್ಷಾ ಅಂತ ಕರೀತಾರೆ ಮೆಲ್ಲಗೆ. ಎಲ್ಲೋ ಕೇಳಿಸ್ತಿರೋ ತಾಯಿ ಕರೆಗೆ ಅಮ್ಮ ಅಂತ ಬಡಬಡಿಸ್ತಾಳೆ. ಬಂಗಾರ ತಾಯಿ ಹೇಳಮ್ಮ ಅಂತ ಕೆನ್ನೆಗಳನ್ನ ತಡ್ತಿದ್ರೆ ಅಮ್ಮ ಭಯ ಆಗ್ತಿದೆ ಅಂತ ಕೆನ್ನೆ ಮೇಲಿದ ಕೈಯನ್ನು ಗಟ್ಟಿಯಾಗಿ ಹಾಗೆ ಇಟ್ಕೊಂಡು ಬಿಡ್ತಾಳೆ. ಸುವಿಕ್ಷಾಳನ ಹಾಗೆ ನೋಡ್ತಿದ್ರೆ ಆಕೆಯ ಪ್ರಾಣ ವಿಲವಿಲನೆ ಒದ್ದಾಡುತ್ತೆ. ತಾಯಿ ಇಲ್ಲೇ ಇದ್ದೀನಮ್ಮ ಇತ್ತ ನೋಡು ಅಂತ ಬಟ್ಟೆ ನೆನೆಸಿ ಇನ್ನೊಮ್ಮೆ ಮುಖವನ್ನು ಒರೆಸ್ತಾ ಹೇಳ್ತಾರೆ. ಮೆಲ್ಲ ಉರಿತಿರೋ ಕಣ್ಣುಗಳನ್ನ ತೆರೆದು ಕಷ್ಟಪಟ್ಟು ತಾಯಿ ನೋಡಿ ಅಮ್ಮ ಅಮ್ಮ ಅವನು ಅಂತ ಹೇಳ್ತಾ ಇದ್ದರೆ ಆಕೆ ಕಣ್ಣಿನ ತುದಿಯಿಂದ ನೀರು ಹರಿದು ಹೋಗಿರುತ್ತೆ. ಈಗ ಬೇಡ, ಆಮೇಲೆ ಮಾತಾಡೋಣ, ಮೊದಲು ಕೋಣೆಯೊಳಗೆ ಹೋಗೋಣ ನಡಿ ಅಂತ ಮೆಲ್ಲಗೆ ಎಪ್ಪಿಸಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಹಾಸಿಗೆ ಮೇಲೆ ಮಲಗಿಸಿ ಇನ್ನೊಂದು ಮಾತ್ರೆ ಹಾಕಿ ಮತ್ತೊಮ್ಮೆ ನೆನೆದ ಬಟ್ಟೆಯಿಂದ ಒರೆಸಿ ಹೊದಿಕೆಯನ್ನು ಅವಳ ಮೇಲೆ ಹಾಕಿ ಹೊರಗಡೆ ಬರ್ತಾರೆ. ಅಷ್ಟರ ಶರ್ಮಾ ಅವರು ಬಾಗಿಲು ತಡ್ತಾ ಕಾಯ್ತಿದ್ರೆ ಗಬಗಬನೆ ಹೋಗಿ ಬಾಗಿಲನ್ನು ತೆರೆದು ಪಕ್ಕಕ್ಕೆ ಜರುಗ್ತಾರೆ. ಏನಾಯಿತು ಕಾತ್ಯಾಯಿನಿ, ಮಗಳಿಗೆ ಹುಷಾರಿಲ್ವಂತೆ? ಆ ಜಗಪತಿ ಶಾಸ್ತ್ರಿ ಫೋನ್ ಮಾಡಿದ್ದ ಅಂತ ಕೇಳ್ತಾ ಸುವಿಕ್ಷಾಳ ಕೋಣೆಗೆ ಹೋಗ್ತಾರೆ. ಅವಳಿಗೆ ತುಂಬ ಜ್ವರ ಬಂದು ಕಣ್ತಿರುಗಿ ಬಿದ್ದು ಹೋದ್ಲಂತೆ. ಕಾಲೇಜ್ನವ್ರು ಕಾರ್ನಲ್ಲಿ ಮನೆಗೆ ಬಿಟ್ಟು ಹೋದರು. ಈಗಷ್ಟೇ ಮಾತ್ರೆನ ಹಾಕಿ ಮಲಗಿಸಿದ್ದೀನಿ ಅಂತ ಹೇಳ್ತಾ ಗಂಡನ ಹಿಂದೆನೇ ಬರ್ತಾಳೆ. ಸುವಿಕ್ಷಾಳ ಕೈ ಹಿಡ್ಕೊಂಡು ನೋಡಿ, ಇನ್ನೂ ಬಿಸಿ ಇರೋದು ನೋಡಿ ಕಣ್ತೆರೆ ನೋಡಿದ್ರೆ ಸ್ವಲ್ಪ ಕಷಾಯ ಕುಡಿಸು ಕಾತ್ಯಾಯಿನಿ, ಮೈಯಲ್ಲಿ ಕಾವು ಕಡಿಮೆ ಆಗುತ್ತೆ. ಒಂದು ವೇಳೆ ಜ್ವರ ಇನ್ನೂ ಕಡಿಮೆ ಆಗದಿದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಫೋನ್ ಮಾಡು, ನಾನು ಜಗಪತಿ ಹತ್ರ ಹೋಗಿ ಈ 1 ದಿನಕ್ಕೆ ಅವನ್ನ ಪೂಜೆ ಮಾಡೋದಕ್ಕೆ ಹೇಳಿ ಬರ್ತೀನಿ ಅಂತ ಹೊರಗಡೆ ಹೋಗ್ತಾರೆ. ಕಾತ್ಯಾಯಿನಿಯವರು ಅಡುಗೆ ಮನೆಗೂ ಕಷಾಯ ತರಿಸಿ ಸುವಿಕ್ಷಾಳ ಹತ್ರ ಬಂದು ಮೆಲ್ಲಗೆಪ್ಪಿಸಿ ಚಮಚದಿಂದ ಕಷಾಯವನ್ನು ಊದಿ ನಿಧಾನವಾಗಿ ಆಕೆಗೆ ಕುಡಿಸ್ತಿರ್ತಾರೆ. ಸ್ವಲ್ಪ ಹೊತ್ತಿಗೆ ಮೈ ತಂಪಾಗಿ ಬೆವರ್ತಿದ್ರೆ ಫ್ಯಾನನ್ನು ಆನ್ ಮಾಡಿ ಬಾಗಿಲು ಮುಚ್ಚಿ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ಪೂಜೆ ಮಾಡಿ ವಿಭೂತಿ ತಂದು ಮಲಗಿದ್ದ ಸುವಿಕ್ಷಾಳ ಹಣೆಗಚ್ಚಿ ತಿಂಡಿಯನ್ನು ತಯಾರಿಸ್ತಾರೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.